ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 10-88. 3 ಯುಗಗಳು. ಕಳೆದ 3 ಅಧ್ಯಯನಗಳಲ್ಲಿ ನಾವು ಪ್ರತಿ ಗೋತ್ರದ ನಾಯಕರು ಪ್ರತಿಷ್ಠಾಪನೆಯ ಬಲಿಪೀಠದ ಬಳಿಗೆ ತಂದ ದಹನ ಬಲಿ ಪ್ರಾಣಿಗಳ ವಿವರವನ್ನು ನೋಡುತ್ತಾ ಬಂದಿದ್ದೇವೆ. ಸಂಪೂರ್ಣ ಶಕ್ತಿ ಮತ್ತು ಸಮರ್ಪಣೆಯನ್ನು ತೋರಿಸುವ ಪ್ರಾಯದ ಹೋರಿ, ಪೊದೆಯಲ್ಲಿ ಸಿಕ್ಕಿಬಿದ್ದ ಪ್ರಾಯಶ್ಚಿತ್ತದ ಟಗರು ಮತ್ತು ಪಸ್ಕಾ ವಾಗ್ದಾನದ ನೆರವೇರಿಕೆಯಾಗಿದ್ದ 1 ವರ್ಷದ ಕುರಿಮರಿ. ಇಂದು ನಾವು ಸ್ವಲ್ಪ ಹಿಂದೆ ಸರಿದು ಈ 3 ಒಟ್ಟಿಗೆ ನೋಡೋಣ, ಏಕೆಂದರೆ ಈ 3 ಪ್ರಾಣಿಗಳ ಸಂಯೋಜನೆಯಲ್ಲಿ ಒಂದು ಗಮನಾರ್ಹವಾದ ಸತ್ಯ ಅಡಗಿದೆ. ನಾವು ಪ್ರತಿಯೊಂದನ್ನು ಬಿಗಿಯಾಗಿ ಹಿಡಿದು ಅಧ್ಯಯನ ಮಾಡಿದರೆ ಅದನ್ನು ಕಳೆದುಕೊಳ್ಳುತ್ತೇವೆ. ಹಾಗೆಯೇ 12 ದಿನಗಳ ಅರ್ಪಣೆಯನ್ನು 12 ನಾಯಕರು ಪೂರ್ಣಗೊಳಿಸಿದಾಗ ಆದ ಒಟ್ಟು ದಹನ ಬಲಿಗಳ ಸಂಖ್ಯೆಯಲ್ಲೂ ಅಷ್ಟೇ ಗಮನಾರ್ಹವಾದ ಮತ್ತೊಂದು ಸತ್ಯವಿದೆ. ದಹನ ಬಲಿಯು ಕೇವಲ ಒಂದು ಪ್ರಾಣಿಯಾಗಿರಲಿಲ್ಲ ಎಂಬುದನ್ನು ನೀವು ಗಮನಿಸಿದ್ದೀರಾ. ಪ್ರತಿ ನಾಯಕನು 3 ಪ್ರಾಣಿಗಳನ್ನು ತಂದನು, ಒಂದು ಪ್ರಾಯದ ಹೋರಿ, ಒಂದು ಟಗರು ಮತ್ತು 1 ವರ್ಷದ ಗಂಡು ಕುರಿಮರಿ. 3 ವಿಭಿನ್ನ ಪ್ರಾಣಿಗಳು, 3 ವಿಭಿನ್ನ ಸ್ವಭಾವಗಳು, ಕ್ರಿಸ್ತನ ಬಲಿಯ ಬಗ್ಗೆ 3 ವಿಭಿನ್ನ ಸಂದೇಶಗಳು. ಮತ್ತು ಈ 3ರ ಸಂಯೋಜನೆಯು ಆಕಸ್ಮಿಕವಾದದ್ದಲ್ಲ. ನ್ಯಾಯ ಪ್ರಮಾಣದಲ್ಲಿ 3 ಎಂಬ ಸಂಖ್ಯೆಯು ನಿರಂತರವಾಗಿ ಸಮಯದ ಸಂಪೂರ್ಣತೆಯನ್ನು ಸೂಚಿಸುತ್ತದೆ, ಅಂದರೆ ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯತ್ ಕಾಲ. ಪೇತ್ರನು ತನ್ನ 2ನೇ ಪತ್ರದಲ್ಲಿ ಈ ಪ್ರಪಂಚದ ಕುರಿತಾದ ದೇವರ ಯೋಜನೆಯ 3 ಯುಗಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ನಿಖರವಾದ ಚೌಕಟ್ಟನ್ನು ನೀಡುತ್ತಾನೆ. 2ನೇ ಪೇತ್ರದವರಿಗೆ 3ನೇ ಅಧ್ಯಾಯ 5-7 ಮತ್ತು 2ನೇ ಪೇತ್ರದವರಿಗೆ 3ನೇ ಅಧ್ಯಾಯ 13ರಲ್ಲಿ ಪೇತ್ರನು ಆಕಾಶ ಮತ್ತು ಭೂಮಿಯ 3 ವಿಭಿನ್ನ ಯುಗಗಳನ್ನು ವಿವರಿಸುತ್ತಾನೆ. ಮೊದಲನೆಯದು ಇಂದಿನ ಆಕಾಶ ಮತ್ತು ಭೂಮಿ, ಅಂದರೆ ಆದಾಮನಿಂದ ನೋಹನವರೆಗಿನ ಜಗತ್ತು. ದೇವರು ಆ ಪೀಳಿಗೆಯ ದುಷ್ಟತನಕ್ಕೆ ತೀರ್ಪು ನೀಡಿದಾಗ ಮೊದಲನೆಯದು ಇಂದಿನ ಆಕಾಶ ಮತ್ತು ಭೂಮಿ, ಅಂದರೆ ಆದಾಮನಿಂದ ನೋಹನವರೆಗಿನ ಜಗತ್ತು. ದೇವರು ಆ ಪೀಳಿಗೆಯ ದುಷ್ಟತನಕ್ಕೆ ತೀರ್ಪು ನೀಡಿದಾಗ ಆ ಯುಗವು ಜಲಪ್ರಳಯದಲ್ಲಿ ಕೊನೆಗೊಂಡಿತು. ಎರಡನೆಯದು ಈಗಿನ ಆಕಾಶ ಮತ್ತು ಭೂಮಿ, ಅಂದರೆ ಈಗಿನ ಜಗತ್ತು. ನಾವು ಈಗ ಬದುಕುತ್ತಿರುವ ಈ ಯುಗವನ್ನು ತೀರ್ಪಿನ ದಿನಕ್ಕಾಗಿ ಬೆಂಕಿಗೋಸ್ಕರ ಕಾಯ್ದಿರಿಸಲಾಗಿದೆ ಎಂದು ಪೇತ್ರನು ಹೇಳುತ್ತಾನೆ. ಮತ್ತು 3ನೆಯದು ಬರಲಿರುವ ಹೊಸ ಆಕಾಶ ಮತ್ತು ಹೊಸ ಭೂಮಿ, ಅಂದರೆ ಪ್ರಕಟಣೆ 21ರಲ್ಲಿ ವಿವರಿಸಲಾದ ಯುಗ. 1000 ವರ್ಷಗಳ ರಾಜ್ಯಭಾರವು ಪೂರ್ಣಗೊಂಡ ನಂತರ ಬರುವ ಶಾಶ್ವತ ಯುಗವಿದು. ಆಗ ದೇವರು ಎಲ್ಲವನ್ನು ಹೊಸದಾಗಿ ಮಾಡಿ ತನ್ನ ಜನರೊಂದಿಗೆ ಶಾಶ್ವತವಾಗಿ ವಾಸಿಸುತ್ತಾನೆ. 3 ಯುಗಗಳು, ಒಂದು ಆರಂಭಿಕ ಯುಗ, ಒಂದು ಈಗಿನ ಯುಗ ಮತ್ತು ಒಂದು ಮುಂದಿನ ಶಾಶ್ವತ ಯುಗ. ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯತ್ ಕಾಲ ಇವೆಲ್ಲವೂ ದೇವರ ಯೋಜನೆಯೊಳಗೆ ಇವೆ. ಈ 3 ದಹನ ಬಲಿ ಪ್ರಾಣಿಗಳು ಕ್ರಿಸ್ತನ ಬಲಿಯ ಮೂಲಕ ಈ 3 ಯುಗಗಳನ್ನು ಒಳಗೊಳ್ಳುತ್ತವೆ. ಪ್ರಾಯದ ಹೋರಿಯು ಮೊದಲನೆಯ ಯುಗದ ಬಗ್ಗೆ ಮಾತನಾಡುತ್ತದೆ. ಆದಾಮನ ಯುಗ, ಬಿದ್ದು ಹೋದ ಮನುಷ್ಯನ ಶಕ್ತಿ ಮತ್ತು ಸ್ಥಿತಿಯ ಯುಗ, ಮೂಲ ಭಗ್ನಗೊಂಡ ಮಾನವ ಕುಲದ ದುಃಖ ಮತ್ತು ಸಂಕಟಗಳನ್ನು ಹೊರುವ ಒಬ್ಬ ಸೇವಕನ ಅಗತ್ಯವಿದ್ದ ಯುಗವದು. ಟಗರು ಎಂಬುದು ಈಗಿನ ಪ್ರಸ್ತುತ ಯುಗದ ಬಗ್ಗೆ ಮಾತನಾಡುತ್ತದೆ. ಪ್ರಾಯಶ್ಚಿತ್ತದ ಅಥವಾ ಬದಲಿಯ ಯುಗ. ಮತ್ತೊಬ್ಬರು ಈ ಸ್ಥಾನವನ್ನು ಪಡೆದುಕೊಂಡಿದ್ದರಿಂದ ಅಪರಾಧಿಗಳ ಬಿಡುಗಡೆ ಹೊಂದುವ ಯುಗವಿದು. ಶಿಲುಬೆಯ ಸುವಾರ್ತೆಯನ್ನು ಪ್ರತಿಯೊಂದು ಸೃಷ್ಟಿಗೆ ಸಾರಲಾಗುವ ಯುಗವಿದು. ಮತ್ತು ಒಂದು ವರ್ಷದ ಕುರಿಮರಿಯು ಬರಲಿರುವ ಯುಗದ ಬಗ್ಗೆ ಮಾತನಾಡುತ್ತದೆ. ಪ್ರಥಮ ಫಲದ ಕುರಿಮರಿ, ಯಾರ ರಕ್ತವು ಕುಟುಂಬವನ್ನು ಶಾಶ್ವತವಾಗಿ ಮುಚ್ಚುತ್ತದೋ ಆ ಪಸ್ಕದ ಕುರಿಮರಿ. ಪ್ರಕಟಣೆ 5ನೇ ಅಧ್ಯಾಯ. ನೂತನ ಸೃಷ್ಟಿಯಲ್ಲಿ ಇಂದಿಗೂ ಗಾಯದ ಗುರುತುಗಳನ್ನು ಹೊಸ ಸಿಂಹಾಸನದಲ್ಲಿ
ಮಧ್ಯದಲ್ಲಿ ನಿಂತಿರುವ ಕುರಿಮರಿ. 3 ಪ್ರಾಣಿಗಳು, 3 ಯುಗಗಳು, ಈ 3 ಒಳಗೊಳ್ಳುವ ಒಂದೇ ಒಂದು ಯಜ್ಞ. ಇದಕ್ಕಾಗಿಯೇ ಪೌಲನು ಇಬ್ರಿಯರಿಗೆ 9ನೇ ಅಧ್ಯಾಯ 26ರಲ್ಲಿ ಹೀಗೆ ಬರೆಯಲು ಸಾಧ್ಯವಾಯಿತು: ಈಗಲಾದರೂ ಆತನ ಯುಗಗಳ ಅಂತ್ಯದಲ್ಲಿ ತನ್ನನ್ನು ತಾನೇ ಯಜ್ಞವಾಗಿ ಸಮರ್ಪಿಸಿಕೊಂಡು ಪಾಪವನ್ನು ನಿವಾರಣೆ ಮಾಡುವುದಕ್ಕಾಗಿ ಒಂದೇ ಸಾರಿ ಪ್ರತ್ಯಕ್ಷನಾದನು. ಒಂದೇ ಸಾರಿ ಎಲ್ಲರಿಗಾಗಿ, ಕೇವಲ ಈಗಿನ ಪ್ರಸ್ತುತ ಯುಗದಲ್ಲಿ ಮಾತ್ರವಲ್ಲ, ಶಿಲುಬೆಯ ಸಮಯದಲ್ಲಿ ಬದುಕಿದ ಜನರಿಗಾಗಿ ಮಾತ್ರವಲ್ಲ, ಎಲ್ಲ ಯುಗಗಳಿಗಾಗಿ. ಪ್ರಾಯದ ಹೋರಿ, ಟಗರು ಮತ್ತು ಕುರಿಮರಿ ಒಟ್ಟಾಗಿ ಹೀಗೆ ಹೇಳುತ್ತಿದ್ದವು: ಕ್ರಿಸ್ತನ ಬಲಿಯು ಇತಿಹಾಸದ ಒಂದು ಕಾಲಘಟ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ಆದಾಮನವರೆಗೂ ಹಿಂದಕ್ಕೆ ಚಾಚುತ್ತದೆ ಮತ್ತು ಶಾಶ್ವತೆಯವರೆಗೂ ಮುಂದಕ್ಕೆ ಚಾಚುತ್ತದೆ. 3 ಪ್ರಾಣಿಗಳ ದಹನ ಬಲಿಯು ಒಟ್ಟಾಗಿ ದೇವರ ಯೋಜನೆಯ ಸಂಪೂರ್ಣ ಅವಧಿಯನ್ನು, ಆರಂಭ, ಮಧ್ಯ ಮತ್ತು ಅಂತ್ಯವಿಲ್ಲದ ಅಂತ್ಯವನ್ನು ಒಳಗೊಳ್ಳುವ ವಿಮೋಚನೆಯ ಏಕೈಕ ಕ್ರಿಯೆಯಾಗಿದೆ. 12 ಗೋತ್ರಗಳ ನಾಯಕರು 12 ದಿನಗಳಲ್ಲಿ ತಮ್ಮ ಅರ್ಪಣೆಗಳನ್ನು ಪೂರ್ಣಗೊಳಿಸಿದಾಗ ಒಟ್ಟು ದಹನ ಬಲಿ ಪ್ರಾಣಿಗಳ ಸಂಖ್ಯೆ 36 ಆಗಿತ್ತು. 12 ಪ್ರಾಯದ ಹೋರಿಗಳು, 12 ಟಗರುಗಳು, 12 1 ವರ್ಷದ ಕುರಿಮರಿಗಳು. ಒಬ್ಬ ನಾಯಕನಿಗೆ 3 ಪ್ರಾಣಿಗಳಂತೆ 12 ನಾಯಕರು ಒಟ್ಟು 36 ಪ್ರಾಣಿಗಳನ್ನು ತಂದರು. ಮತ್ತು 36 ಎಂಬುದು ನ್ಯಾಯಪ್ರಮಾಣದಲ್ಲಿ ಕೇವಲ ಒಂದು ಸಾಮಾನ್ಯ ಸಂಖ್ಯೆಯಲ್ಲ, ಇದು 2 ಮಹತ್ತಾದ ಕ್ಷಣಗಳಲ್ಲಿ ಕಂಡುಬರುತ್ತದೆ ಮತ್ತು 2 ಬಾರಿ ಇದು ಒಂದೇ ಗಂಭೀರವಾದ ವಿಷಯಕ್ಕೆ ಸಂಪರ್ಕ ಹೊಂದಿದೆ: ಒಡಂಬಡಿಕೆಯನ್ನು ಮುರಿಯುವುದು, ಯೆಹೋವನ ಮೇಲಿನ ನಂಬಿಕೆಯನ್ನು ಬೇರೆಡೆಗೆ ತಿರುಗಿಸುವುದು ಮತ್ತು ಅದರ ಪರಿಣಾಮಕಾರಿ ಬರುವ ಶಿಕ್ಷೆ. ಇದು ಮೊದಲು ಕಂಡುಬರುವುದು ಯೆಹೋಶುವನ 7ನೇ ಅಧ್ಯಾಯದಲ್ಲಿ. ಇಸ್ರೇಲ್ ಹಾಗೂ ತಾನು ಯೆರಿಕೋ ಗೋಡೆಯ ಅದ್ಭುತ ಪತನವನ್ನು ಅನುಭವಿಸಿತು. ಗೋಡೆಗಳು ಕುಸಿದವು, ನಗರವನ್ನು ವಶಪಡಿಸಿಕೊಳ್ಳಲಾಯಿತು ಮತ್ತು ಯೆಹೋವನ ಹೆಸರಿನ ಭಯವು ದೇಶದಾದ್ಯಂತ ಹರಡಿತು. ಆದರೆ ಆಕಾನ್ ಎಂಬ ಮನುಷ್ಯನು ಯೋಹಾನನು ಮುಟ್ಟಬಾರದೆಂದು ಆಜ್ಞಾಪಿಸಿದ ಶಾಪಗ್ರಸ್ತ ವಸ್ತುಗಳಲ್ಲಿ ಕೆಲವನ್ನು ರಹಸ್ಯವಾಗಿ ತಂಗೊಂಡಿದ್ದನು. ಒಡಂಬಡಿಕೆಯು ರಹಸ್ಯವಾಗಿ ಒಬ್ಬನೇ ಮನುಷ್ಯನಿಂದ ಕಣ್ಣಿಗೆ ಕಾಣದಂತೆ ಮುರಿಯಲ್ಪಟ್ಟಿತು. ನಂತರ ಇಸ್ರಾಯೇಲರು ಸುಲಭ ಜಯದ ನಿರೀಕ್ಷೆಯೊಂದಿಗೆ ಹಾಯಿ ಎಂಬ ಸಣ್ಣ ಪಟ್ಟಣದ ವಿರುದ್ಧ ಯುದ್ಧಕ್ಕೆ ಹೋದಾಗ ಅವರು ಸಂಪೂರ್ಣವಾಗಿ ಸೋತರು. ಯೆಹೋಶುವನು 7ನೇ ಅಧ್ಯಾಯ 5ನೇ ವಾಕ್ಯ ಅದರ ಪರಿಣಾಮವನ್ನು ದಾಖಲಿಸುತ್ತದೆ. ಹಾಯಿ ಪಟ್ಟಣದ ಮನುಷ್ಯರು ಇಸ್ರಾಯೇಲರನ್ನು ಅಟ್ಟಿಸಿಕೊಂಡು ಹೋಗಿ ಅಲ್ಲಿ ಸುಮಾರು 36 ಜನರನ್ನು ಕೊಂದರು. 36 ಸಾವುಗಳು ಒಬ್ಬ ಮನುಷ್ಯನನ್ನು ಯೆಹೋವನ ಒಡಂಬಡಿಕೆಯನ್ನು ಮುರಿದದ್ದರಿಂದ 36 ಜೀವಗಳು ನಷ್ಟವಾದವು. 36 ಎಂಬ ಸಂಖ್ಯೆಯು ಇಸ್ರಾಯೇಲಿನ ಮೇಲೆ ನ್ಯಾಯ ತೀರ್ಪಿನ ಗುರುತಿನಂತೆ ಕುಳಿತಿತ್ತು. ಮುರಿದ ಒಡಂಬಡಿಕೆ ಮತ್ತು ಅದರ ಬೆಲೆಯ ಸಂಖ್ಯೆಯದು. ಈಗ ಇದು ಹೇಗೆ ಆಳವಾದ ಅರ್ಥವನ್ನು ಪಡೆದುಕೊಳ್ಳುತ್ತದೆ ಎಂಬುದನ್ನು ನೋಡಿ. ನಮ್ಮ ಬಳಿ 3 ಪ್ರಾಣಿಗಳು ಮತ್ತು 12 ನಾಯಕರಿದ್ದಾರೆ. ಇದು ಒಟ್ಟು 36 ದಹನ ಬಲಿಗಳಾಗಿವೆ ಮತ್ತು 36 ಎಂಬ ಸಂಖ್ಯೆಯು ಮುರಿದ ಒಡಂಬಡಿಕೆಯ ಭಾರವನ್ನು, ಪವಿತ್ರ ದೇವರ ಮತ್ತು ಅವಿಧೇಯ ಜನರ ನಡುವಿನ ಕಂದಕವನ್ನು ಹಾಗೂ ಒಡಂಬಡಿಕೆಯನ್ನು ಉಲ್ಲಂಘಿಸಿದಾಗ ಬರುವ ತೀರ್ಪನ್ನು ಹೊತ್ತುಕೊಂಡಿದೆ. ಕ್ರಿಸ್ತನು ಆ ಸಂಖ್ಯೆಯೊಳಗೆ ಹೆಜ್ಜೆ ಇಡುತ್ತಾನೆ. ಆತನು 36 ದಹನ ಬಲಿಗಳ ಪ್ರಾಣಿಗಳು, 12 ದಿನಗಳಲ್ಲಿ 12 ನಾಯಕರು ತಂದದ್ದು. ಮುರಿದ ಒಡಂಬಡಿಕೆಯ ಸಂಪೂರ್ಣ ಭಾರವನ್ನು ಯೆಹೋವನ ಬಲಿಪೀಠದ ಮುಂದೆ ಇಡುತ್ತಿವೆ. ಕ್ರಿಸ್ತನು ಬಂದದ್ದು ಅದಕ್ಕಾಗಿ. ಆದರೆ ಆತನು ಅದನ್ನು ಹೇಗೆ ತಿರುವು ಮಾಡುತ್ತಾನೆ ಎಂಬುದನ್ನು ನೋಡುವ ಮೊದಲು 36ಕ್ಕೆ ಸಂಬಂಧಿಸಿದ 2ನೇ ಸನ್ನಿವೇಶವನ್ನು ನಾವು ನೋಡಬೇಕಾಗಿದೆ. ಅದು ಚೆನ್ನಾಗಿ ಆರಂಭಿಸಿ ಕೆಟ್ಟದಾಗಿ ಕೊನೆಗೊಳಿಸಿದ ಒಬ್ಬ ರಾಜನ ಕತೆ ಮತ್ತು ಅವನ ಆಳ್ವಿಕೆಯ 36ನೇ ವರ್ಷವು ಇಡೀ ನ್ಯಾಯಪ್ರಮಾಣದಲ್ಲಿ ಅತ್ಯಂತ ಗಂಭೀರವಾದ ಎಚ್ಚರಿಕೆಗಳಲ್ಲಿ ಒಂದಾಗಿದೆ. ಇದು ನಾವು ನಾಳೆ ಮುಂದುವರಿಸೋಣ.
ಪ್ರಾರ್ಥನೆ. ಯೆಹೋವನು ಮಹತ್ತರವಾದದ್ದನ್ನು, ಅತ್ಯಂತ ಸ್ತುತಿಪಾತ್ರನು. ಆತನ ಮಹತ್ವವು ಶೋಧಿಸಲಾಗದ. ಕ್ರಿಸ್ತನ ಬಲಿಯು ಇತಿಹಾಸದ ಒಂದು ಯುಗಕ್ಕೆ, ಒಂದು ಪೀಳಿಗೆಗೆ ಅಥವಾ ಒಂದು ಕಾಲಘಟ್ಟಕ್ಕೆ ಮಾತ್ರ ಸೀಮಿತವಾಗಿರುವುದಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ಬಲಿಪೀಠದ ಮೇಲಿನ 3 ಪ್ರಾಣಿಗಳು ಮತ್ತು ನಿನ್ನ ಯೋಚನೆಯು 3 ಯುಗಗಳು ಅದರ ಮೂಲಕ ಮುಚ್ಚಲ್ಪಟ್ಟಿವೆ. ಹಿಂದಿನ ಜಗತ್ತು, ಈಗಿರುವ ಜಗತ್ತು ಮತ್ತು ಬರಲಿರುವ ಜಗತ್ತು ಇವೆಲ್ಲವೂ ನಿನ್ನ ಕುಮಾರನ ಒಂದೇ ಅರ್ಪಣೆಯಲ್ಲಿ ಅಡಕವಾಗಿವೆ. ಆತನು ಯುಗಗಳ ಅಂತ್ಯದಲ್ಲಿ ಒಂದೇ ಸಾರಿ ಪ್ರತ್ಯಕ್ಷನಾಗಿ ನಾವು ವಂದಿಸುತ್ತೇವೆ. ಇದರಿಂದ ಯಾವುದೇ ಯುಗವು ಮುಚ್ಚಲ್ಪಡದೆ ಉಳಿಯಲಿಲ್ಲ, ಯಾವುದೇ ಪೀಳಿಗೆಯು ವಿಮೋಚನಾ ಮೌಲ್ಯವಿಲ್ಲದೆ ಇರಲಿಲ್ಲ ಮತ್ತು ಮಾನವ ಇತಿಹಾಸದ ಕಾಲವು, ಯಾವುದೇ ಕಾಲಘಟ್ಟವು ಆತನ ಪ್ರಾಯಶ್ಚಿತ್ತದ ವ್ಯಾಪ್ತಿಯಿಂದ ಹೊರಗುಳಿಯಲಿಲ್ಲ. 36 ಎಂಬ ಸಂಖ್ಯೆಯು ಮಾತನಾಡಲು ಪ್ರಾರಂಭಿಸುತ್ತಿರುವಾಗ ಅದು ಹೇಳುತ್ತಿರಲು ಕೇಳಲು ನಮ್ಮ ಹೃದಯಗಳನ್ನು ಸಿದ್ಧಪಡಿಸು. ಬಲಿಯಿಂದ ಸಿಗುವ ಸ್ವಾತಂತ್ರ್ಯವನ್ನು ಮಾತ್ರವಲ್ಲದೆ ಆ ಬಲಿ ಅತ್ಯಗತ್ಯವಾಗುವಂತೆ ಮಾಡಿದ ಆ ಮುರಿದ ಒಡಂಬಡಿಕೆಯ ಭಾರವನ್ನು ಕೇಳಲು ನಮಗೆ ಸಹಾಯ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.